ನಮಸ್ಕಾರ ರೀ, ನಮ್ಮವ್ರಿಗೆಲ್ಲ ನಮಸ್ಕಾರ. ನೋಡಿರಿ, ಈಗ ದ್ರಾಕ್ಷಿ ಬೆಳೆ ಒಳಗೆ ಚಾರ್ಟ್ ಈಗ ನಾವು 90 ದಿನ ತನಕ ಆಲ್ರೆಡಿ ಚಾರ್ಟ್ ನೋಡ್ಕೊಂಡಿವ್ರಿ. ಈಗ 90 ದಿನ ಹಿಡ್ಕೊಂಡು ಮುಂದೆ 100 ದಿವ್ಸಿನ ತನಕ ಒಂದು ಚಾರ್ಟ್ ಮಾಡ್ಕೊಂಡು ಪ್ರಿಪೇರ್ ಮಾಡಿಕೊಂಡು ಈ ವಿಡಿಯೋ ಮಾಡೋಕೆ ರೆಡಿ ಆಗಿವ್ರಿ. ಈಗ 90 ದಿವ್ಸಿನ ತನಕ ಏನೆಲ್ಲ ಮಾಡಬೇಕು, ಯಾವ ರೀತಿ ನೀರಿನ ನಿರ್ವಹಣೆ ಮಾಡಬೇಕು, ಗೊಬ್ಬರ ಹೆಂಗೆ ಕೊಟ್ಕೋಬೇಕು, ಆಮೇಲೆ ಕಾಳು ಸೈಜ್ ಮಾಡ್ಕೋಬೇಕಾದ್ರೆ ಹೆಂಗೆ ಮಾಡಬೇಕು, ಏನೇನು ನಾವೆಲ್ಲ ಸಾಕಷ್ಟು ವಿಡಿಯೋಗಳು ಹಾಕ್ಕೊಂಡಿವ್ರಿ. ಯಾಕಂದರೆ ನಮ್ಮದು ಮೊದಲಿನ ಚಾನಲ್ ಮಾಡರ್ನ್ ಫಾರ್ಮರ್ಸ್ ಅಗ್ರಿಕಲ್ಚರ್ ಆ ಚಾನಲ್ದೊಳಗೂ ಅದಾವ್ರಿ ಸಾಕಷ್ಟು. ಅದು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಇದು ಹೊಸ ಚಾನಲ್ ಮಾಡ್ಕೊಂಡಿವ್ರಿ. ಇದ್ರಾಗ ಏನದ, ಇದ್ರಾಗೂ ಕೆಲವೊಂದು ವಿಡಿಯೋಗಳು ಅದಾವ್ರಿ, ಅದ್ರಾಗೂ ಅದಾವ. ಅವೆಲ್ಲ ಹಿಂದಿನ ವಿಡಿಯೋಗಳು ನೋಡ್ಕೋರಿ, ನಿಮಗೆಲ್ಲ ತಿಳ್ಕೊಂತ ಬರ್ತದೆ. ಈಗ ಸದ್ಯಕ್ಕೆ ನೋಡಿರಿ, 90 ದಿನ ತನಕ ಯಾವ ರೀತಿ ಮಾಡ್ಬೇಕು ಅನ್ನೋದು ಹೇಳ್ಕೊತ ಬಂದಿದ್ದೆ ರೀ. ಈಗ 90 ದಿನ ಅಂದಕ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಗೊನೆನೂ ನೀರು ಇಳಿದು ಕ್ಲಿಯರ್ ಆಗಿರ್ತದೆ. ಯಾಕಂತಂದರೆ ನಮ್ಮದು ಈ ಫಸ್ಟ್ ಟೈಮ್ ನಾವು ಗೊನೆ ಹೊರಗೆ ಬಂದಿರ್ತದಲ್ಲ ರೀ. ಈ ನಾವು ಒಂದು ಚಟ್ನಿ ಮಾಡೋ ಮುಂದೆ 7 ಕಣ್ಣ 8 ಕಣ್ಣ 6 ಕಣ್ಣ ಹಿಂಗೆ ಒಂದಿಟ್ಟು ಕಡ್ಡಿ ಇಟ್ಟು ಚಟ್ನಿ ಮಾಡಿಕೊಂಡು ಡಾರ್ ಮಿಕ್ಸ್ ಮಾಡಿರ್ತೀವಿ ರೀ. ಅದ್ರಾಗ ಒಂದು 5-6 ಕಣ್ಣು ಚಿಗ್ತಿರ್ತಾವೆ. ಅದ್ರಾಗ ಏನದ ಜರ ಫೋರ್ಸ ಕಣ್ಣು ಮೆತ್ತಗಿದ್ದು ಜಲ್ದಿ ಹೊಡೆದು ಬಂದು ಜಲ್ದಿ ಗೊನೆ ನಮಗೆ ಹೊರಗೆ ಕಾಣಿಸ್ತದೆ. ಸ್ವಲ್ಪ ಲೇಟ್ ಮಾಡಿ ಗೊನೆ ಬಂದಿರ್ತದೆ ನೋಡಿರಿ. ಅದು ಮತ್ತು ಕೆನೋಪಿ ಇಲ್ಲಾರ ಗೊನೆ ಇರ್ತದೆ ನೋಡಿರಿ. ಮುಂದೆ ಕೆನೋಪಿ ಇರಲ್ಲ, ಅಂಥ ಗೊನೆ ಸ್ವಲ್ಪ ನೀರು ಇಳಿಲಿಕ್ಕೆ ಲೇಟ್ ಮಾಡ್ತದೆ. ಯಾಕಂದ್ರೆ ಅದಕ್ಕೆ ನೀರು ಇಳಿಯೋ ಟೈಮ್ದಾಗ ಬೇಕಾಗಷ್ಟು ಆಹಾರ ಅದಕ್ಕೆ ಸಿಗ್ತಾ ಇರಲ್ಲ. ಈಗ ಅದು ಮತ್ತೊಂದು ಫಸ್ಟ್ ಟೈಮ್ ನೀರು ಇಳಿದಿರ್ತದಲ್ಲ, ಅದು ನೀರು ಇಳಿದು ಸ್ಟಾಪ್ ಮಾಡ್ಕೊಂಡು ಬಳಕ ಈ ಗೊನೆ ನೀರು ಇಳಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಯಾಕಂದ್ರೆ ಆ ತಪ್ಪಲದ ಆಹಾರ ಈ ತಪ್ಪಲಕ್ಕೆ ಟ್ರಾನ್ಸ್ಫರ್ ಆಗ್ತಿರ್ತದೆ. ಅದು ಗಿಡನೇ ಹೆಂಗೆ ರೀ, ಒಂದು ಸರ್ಕ್ಯುಲರ್ ಎಲ್ಲನೂ ಕವರ್ ಮಾಡ್ಕೊತ ಹೋಗ್ತಿರ್ತದೆ. ಈಗ ಈ ಟೈಮ್ದಾಗ ನಾವು ಇನ್ನೊಂದು ಸ್ವಲ್ಪ ಒಂದು ಕೆಲಸ ಮಾಡಿಬಿಟ್ಟೇವಂದ್ರೆ ನಮ್ಮ ಎಲ್ಲನೂ ನೀರು ಇಳಿದು ಎಲ್ಲ ಕಾಳು ಒಂದು ಸೈಜ್ ಆಗ್ಬೇಕಲ್ರಿ. ಒಂದು ಕಾಳು ದಮ್ಮ, ಒಂದು ಗೊನೆ ಕಾಳು ಒಳಗಿನ ಕಾಳು ದಮ್ಮ, ಒಂದು ಗೊನೆ ಕಾಳಿನ ಸಣ್ಣ ಆಗ್ಬೇಕಂದ್ರೆ ಸ್ವಲ್ಪ ಸಮಸ್ಯೆ ಆಗ್ತಿರ್ತದೆ. ಅವು ಸಣ್ಣ ದಮ್ಮ ಆಲಾರಂಗೆ ನಾವು ಒಂದು ಸ್ವಲ್ಪ ಇಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡಿಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೆ ಅಂದ್ರೆ ಏನಾಗ್ಬಿಡ್ತದೆ ರೀ, ಒಂದು ಲೆವೆಲ್ ಆಗಿಬಿಡ್ತದೆ. ಎಲ್ಲ ಕಾಳು ಒಂದು ಸೈಜ್ ಆಗ್ತಾವೆ. ಈ ಸ್ಪೀಡ್ ಬೆಳೀತಿರ್ತದಲ್ಲ, ಅದನ್ನು ಒಂದು ದಿವಸ ನಾವು ಸ್ಲೋ ಮಾಡ್ಕೊಂಡ್ಬಿಟ್ಟೇವು ಅಂದ್ರೆ ಏನಾಗ್ಬಿಡ್ತದೆ ರೀ, ಹಿಂದಿನ ಕಾಳು ಸೈಜ್ ಆಗಿಬಿಡ್ತದೆ. ಈ ನೀರು ಇಳಿದು ಜಸ್ಟ್ ನಿಂತಿರ್ತದಲ್ಲ, ಅದನ್ನು ಸೈಜ್ ಆಗಿಬಿಡ್ತದೆ. ಅದಕ್ಕೆ ನಾವು ಏನು ಮಾಡ್ಕೊಳ್ಳೋಮ್ರಿ ಈ ಟೈಮ್ದಾಗ ಅಂದ್ರೆ, ಈಗ 91ನೇ ದಿವ್ಸ ಏನು ಮಾಡೀವಿ ರೀ, ಲಿಕ್ವಿಡ್ ಸಲ್ಫರ್ 0.234 ಕೊಡ್ತೀವಿ ರೀ. ಲಿಕ್ವಿಡ್ ಸಲ್ಫರ್ ಅದು ಏನು ಮಾಡ್ತಾ ಅನ್ನೋದು ಆ ಇಡುವೆದಾಗ ಹೇಳೇನು ರೀ, ಹಿಂದಿನ ಇಡುವೆದಾಗ. ಅದು ಹೇಳೋದು ಬೇಡ್ರಿ, ಯಾಕಂದ್ರೆ ಇದ್ರಾಗ ಹೇಳ್ಕೊತ ಕುಂತ್ರೆ ಇಡುವೆ ಭಾಳ ದೊಡ್ಡದಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ಏನು ಮಾಡಮ್ರಿ, 100 ಲೀಟ್ರ್ ನೀರಿಗೆ 30 ml ಪ್ಯಾನೋಪಿಕ್ಸ್ ಹಾಕೊಳ್ಳಮ್ರಿ. 0.5234 ಗೊಬ್ಬರ. ಇದು 100 ಲೀಟ್ರ್ ನೀರಿಗೆ 200 ಗ್ರಾಮ್ ಹಾಕ್ಕೊಂಡು ಒಂದು ಸ್ಪ್ರೇ ಕೊಟ್ಬಿಟ್ಟೇವಂದ್ರೆ ಏನಾಗ್ಬಿಡ್ತದೆ ರೀ, ಎಲ್ಲ ಕಾಳು ಒಂದು ಸೈಜ್ ಆಗ್ತದೆ. ಆಮೇಲೆ ಈ ನಮ್ಮ ಗೊನೆ ಒಳಗೆ ಏನಾಗದ್ರಿ, ಮಮ್ಮಿ ಪಾರ್ಟ್ಸ್ ಕಾಣಿಸೋದು ಇಲ್ಲಿಂದನೇ ರೀ. ನಮಗೇನು 90 ದಿನ ಆಯ್ತಲ್ಲ ರೀ, ಮಮ್ಮಿಗೆ ಆಗ ಕಾಳುಗಳು ಅಲ್ಲೇ ಕೈ ಬಿಡ್ಲಿಕ್ಕೆ ಚಾಲೂ ಮಾಡ್ತದೆ. ಸ್ವಲ್ಪ ನೀರುಗಳು ಮೆತ್ತಗೆ ನೀರು ಜಾಸ್ತಿ ತೊಗೊಂಡಿರ್ತದಲ್ಲ ರೀ ಕಾಳು, ಆ ಕಾಳು ಏನಾಗಿರ್ತದೆ ಅದನ್ನು ಮೆತ್ತಗಾಗಿ ಮಮ್ಮಿ ಆಗೋ ಮೂಮೆಂಟಕ್ಕೆ ಅಥವಾ ಒಣಗಿ ಹೋಗಿಬಿಡ್ತದೆ ರೀ, ಅದು ಉದುರಿ ಒಣಗಿ ಹೋಗಿಬಿಡ್ತದೆ. ಅದಕ್ಕೆ ಏನದ, ಆ ಕಾಳುಗಳು ಯಾವ್ಯಾವ ನಮಗೆ ಉದುರಿರಬಾರ್ದು. ಈ ಮಮ್ಮಿ ಆಗುವಂಥ ಕಾಳುಗಳು ಸಹಿತ ನಮ್ಗೆ ಉಳ್ಕೊಂಡಿರ್ಬೇಕು ರೀ. ಯಾಕಂದ್ರೆ ಮಮ್ಮಿ ಸಲುವಾಗಿ ಸಾಕಾಗಷ್ಟು ಔಷಧಿಗಳು ಹೊಡ್ಕೊಂಡಿರ್ತೀವಿ ರೀ. ಅದಕ್ಕೆ ನಾವೇನು ಮಾಡೋಣ್ರಿ, ಈಗ ಇದಕ್ಕೆ ಪ್ಯಾನೋಪಿಕ್ಸ 0.5234 ಹೊಡೆದೇವಂದ್ರೆ ಕಾಳುಗಳೇನದ ಎಲ್ಲ ಒಂದು ಲೆವೆಲ್ ಆಗಿಬಿಡ್ತದೆ ರೀ. ಸ್ವಲ್ಪ ಇನ್ನೂ ಕಾಳು ಸೈಜ್ ಮಾಡ್ಲಿಕ್ಕೆ 0.234 ಅವಕಾಶ ಮಾಡಿಕೊಡ್ತದೆ. ಆಮೇಲೆ ಏನದ್ರಿ, ಎಲ್ಲಿ ಕಾಳು ಯಾವ ಉದುರ್ಲಾರಂಗೆ ಇದು ಪ್ಯಾನೋಪಿಕ್ಸ್ ರೆಡಿ ಮಾಡ್ಕೊಂಡು ಈಗ ಮುಂದೆ ನಾವು ಇದು ಪ್ಯಾನೋಪಿಕ್ಸ್ 0.5234 ಹೊಡ್ಕೊಂಡು ಬಳಕ ಏನು ರೀ, 94ನೇ ದಿವ್ಸಿಗೆ ಅದು ಹೊಡ್ಕೊಂಡಿವಿ. ಇನ್ನು 97ನೇ ದಿವ್ಸಿಗೆ 2 ದಿನ ಗ್ಯಾಪ್ ಕೊಡಮಂತ್ರಿ. ಇಲ್ಲಿ ಏನದ, ಒಂದು ಸ್ವಲ್ಪ ನಮ್ಗೆ ಕಾಳು ಏನದ ತೇಜ್ ಆಗಬೇಕು, ಒಂದು ಸ್ವಲ್ಪ ನಮ್ಗೆ ಕಾಳು ಗಟ್ಟಿ ಆಗಬೇಕು, ಏನದ ಹಾಗೆ ಸ್ವಲ್ಪನೂ ಸೈಜ್ ಆಗಬೇಕು. ಯಾಕಂದ್ರೆ ಬರೀ ಗಟ್ಟಿ ತೇಜ ಮಾಡ್ಕೊತ ಕೂತ್ರೆ ಹೆಂಗೆ ರೀ, ಸ್ವಲ್ಪ ಬೆಳವಣಿಗೆನೂ ಆಗಬೇಕು, ಗಟ್ಟಿನೂ ಆಗಬೇಕು. ಅದಕ್ಕೋಸ್ಕರ ಏನು ಮಾಡಮ್ರಿ, ಮಿಕ್ಸ್ ಮೈಕ್ರೋನ್ಯೂಟ್ರೆಂಟ್ ಅಂದ್ರೆ TMX2ಕ್ಕಿಂತಲೂ ಇದ್ರಾಗ ಇದ್ರ ಮೆಕ್ನಾಲ್ 32 ಒಳಗೆ 6 ಕಂಟೆಂಟ್ ಅದಾವೆ ರೀ. ಅದಕ್ಕೆ ಜಾಸ್ತಿ ಕಂಟೆಂಟ್ ಇರೋದ್ರಿಂದ ಅದೇನದ, ನಾವು ಈ ಟೈಮ್ದಾಗ ಮೆಕ್ನಾಲ್ 32 ಯೂಸ್ ಮಾಡ್ಬೇಕು ರೀ. ಇದು ಏನದ, 100 ಲೀಟ್ರ್ ನೀರಿಗೆ 300 ಗ್ರಾಮ್ ಹಾಕ್ಕೋಬೇಕು ರೀ. ಇಲ್ಲಿ ಜಾಸ್ತಿ ಹಾಕ್ಕೋಬೇಕು, ಒಂದು ಜರ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ನಡೆಯಂಗಿಲ್ಲ. ಅವಾಗೆಲ್ಲ ಏಟ್ರಿ 100 ಗ್ರಾಮ್ 150 200 ಗ್ರಾಮ್ ತನಕ ಹಾಕ್ಕೋತ ಹೋಗಿವ್ರಿ. ಇಲ್ಲಿ 300 ಗ್ರಾಮ್ ಹಾಕ್ಕೊಂಡು ಬಿಡ್ಬೇಕು ರೀ. ಆಮೇಲೆ ಬೋರಾನ್, ಇವು ಚಿಲೆಟೆಡ್ ಒಳಗೆ ಕಂಟೆಂಟ್ ಬರೋದ್ರಿಂದ ಬೋರಾನ್
100 ಗ್ರಾಮ, ಚಿಲಿಟೆಡ್ ಕ್ಯಾಲ್ಸಿಯಮ್ 100 ಗ್ರಾಮ. ಇವು ಮೂರನ್ನು ಸೇರಿಸಿ ಹಾಕೊಂಡು ಬಿಟ್ಟೇವು ಅಂದ್ರೆ ಏನಾಗ್ಬಿಡ್ತದೆ ರೀ, ಈ ಟೈಮ್ದಾಗ ಮಮ್ಮಿಗೆ ಕ್ಯಾಲ್ಸಿಯಮ್ ಆಸ್ಪದ ಮಾಡಿಕೊಡಂಗಿಲ್ಲ ರೀ. ಕಾಳನ್ನು ಗಟ್ಟಿ ಮಾಡ್ತದೆ, ಎಲ್ಲವನ್ನು ಹಿಡಿದಿಟ್ಕೊಳಕ್ಕೆ ಶಕ್ತಿ ಮಾಡ್ತದೆ. ಆಮೇಲೆ ಗೊನೆ ದೇಟ ಕೆಲವೊಂದು ಏನಾಗಿಬಿಡ್ತದೆ ರೀ, ಮುಂದಿನ ತುದಿ ಸಣ್ಣ ಆಯ್ತಂದ್ರೆ ಆಟೋಮೆಟಿಕ್ಕಾಗಿ ನಮ್ಗೇನಾಗಿಬಿಡ್ತದೆ, ಕಾಳು ಮಮ್ಮಿ ಹಾಲಕ್ಕೆ ಚಾಲೂ ಮಾಡ್ತದೆ. ಆ ದೇಟನ್ನು ನಾವು ರಕ್ಷಣೆ ಮಾಡ್ಕೋಬೇಕಾಗ್ತದೆ. ಅದರ ಜೊತೆ ಕ್ಯಾಲ್ಸಿಯಮ್ಮ, ಬೋರಾನ್ ನಂತರ ಇದು ಗೊನೆ ಅಥವಾ ನಮ್ಮ ಚಾಟ್ನಿ ಹೊಡೆದಾನ ಹಿಡಿದು ಕಾಯಿ ಹರಿತನ ಮಿನಿಮಮ್ ಒಂದು 20ರಿಂದ 25 ಬಾರಿ ಸ್ಪ್ರೇ ಮಾಡಿರ್ತೀವಿ ರೀ. ಇದಕ್ಕೆ ಬೋರಾನ್ ಭಾಳಷ್ಟು ಕಡಿಮೆ ಇರ್ತದೆ ನಮ್ಮ ಗಿಡಗಳಿಗೆ, ದ್ರಾಕ್ಷಿ ಬೆಳೆ ಒಳಗೆ. ಅದಕ್ಕೋಸ್ಕರ ಬೋರಾನ್ ಅಷ್ಟು ಔಷಧಗಳ್ದಾಗ ಸೇರಿಸಿರ್ತೇವೆ ರೀ. ನೀವು ನೋಡಿರಿ, ನಾವು ಅಕ್ಟೋಬರ್ ಚಾಟ್ನಿ ಆದ ನಂತರ ಬೋರಾನ್ ಇಲ್ಲಿ ತನಕ ಎಷ್ಟು ಕೈ ಹೊಡೆದಿದ್ದೇವೆ ನಾವು ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡ್ತದೆ. ಯಾಕಂತಂದ್ರೆ ಆ ಕಂಟೆಂಟ್ ಭಾಳಷ್ಟು ಕಡಿಮೆ ಇರ್ತದೆ. ಆಮೇಲೆ ಕ್ಯಾಲ್ಸಿಯಮ್ಮ, ಮ್ಯಾಕ್ನಲ್ 32, ಬೋರಾನ್ ಇವು ಮೂರನ್ನ ಸೇರಿಸಿ ಟೈಮ್ದಾಗ ಹೊಡ್ಕೊಂಡೇವು ಅಂದ್ರೆ ನಮ್ಮ ಕಾಳು ಗಟ್ಟಿ ಆಗ್ತದೆ ರೀ, ಕಾಳು ಸೈನಿಂಗ್ ಬರ್ತದೆ. ಆಮೇಲೆ ಏನಾಗಿಬಿಡ್ತದೆ ರೀ, ಮುಂದೆ ನಮ್ಗೆ ಹಣ್ಣು ಆಗ್ತದೆ. ಈಗ ನೀರು ತುಂಬೋದ ಬಳಕ 2 ಟೈಮ್ ಹಣ್ಣು ಆಗ್ತದೆ. ನೋಡಿರಿ ಇಲ್ರಿ ನೀವು, ನೀರು ಇಳಿದ ಬಳಕ ನಿಕ್ಕ ಹಸಿರು ಇರ್ತದೆ. ಅದು ಆದ ನಂತರ 90 ಅಥವಾ 100 ದಿನ ಆದ ನಂತರ ಕಲರ್ಗೆ ಬರ್ಲಿಕ್ಕೆ ಚಾಲೂ ಮಾಡ್ತದೆ. ಒಂದು ಗೊನೆ ಒಳಗೆ 4 ಕಾಳು ಕಲರ್ ಚೇಂಜ್ ಹಾಕೋಂತ ಬರ್ತಿರ್ತದೆ ನೋಡಿರಿ. ಅದು ಸೆಕೆಂಡ್ ಟೈಮ್ ಹಣ್ಣು. ಆವಾಗ ಶುಗರ್ ಬರ್ಲಿಕ್ಕೆ ನಮಗೆ ಸ್ಟಾರ್ಟ್ ಮಾಡ್ತದೆ ರೀ. ಅಲ್ಲಿ ತನಕ ನಮಗೆ ಶುಗರ್ ಬರೋಂಗಿಲ್ಲ. ಅದಕ್ಕೋಸ್ಕರ ಏನು ಮಾಡೇನಿ ರೀ, ಒಂದು ಸ್ವಲ್ಪ ನಾವು ನ್ಯಾಚುರಲ್ ಆಗಿ ಒಂದು ಸ್ವಲ್ಪ ಅದಕ್ಕೊಂದು ಔಷಧ ಕೊಡೋಣ್ರಿ ನಾವು. ನ್ಯಾಚುರಲ್ ಆಗಿ ಅಂದ್ರೆ ಏನು ರೀ, ಇದೇನು ಆರ್ಗ್ಯಾನಿಕ್ ಅಂತರೂ ಅಲ್ಲ. ಇದು ಲಿಕ್ವಿಡ್ ಸಲ್ಫರ್ 05234. ಲಿಕ್ವಿಡ್ ಸಲ್ಫರ್ದಂತರೂ ನಿಮಗೆ ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ಒಂದು ಇಡುವೆದಾಗೆ ಹೇಳೇನ್ರಿ ನಾ ಏನು ಮಾಡ್ತದೆ ಅನ್ನೋದು. 05234 ಸೆಕೆಂಡ್ ಟೈಮ್ ಹಣ್ಣು ಆಗ್ತಿರ್ತದಲ್ಲ ರೀ, ಆ ಟೈಮ್ದಾಗ ಇನ್ನೂ ಸ್ವಲ್ಪ ಸೈಜ್ ಮಾಡ್ಕೊಂಡು ಬಿಡ್ತದೆ. 05234 ಸ್ಪ್ರೇ ಮಾಡೋದ್ರಿಂದ ಲಿಕ್ವಿಡ್ ಸಲ್ಫರ್ ಏನದ, ಇದನ್ನು ಕಾಳನ್ನು ಕಲರಿಗೆ ತಿರುಗಿಸ್ತದೆ. ಈಗ ಸ್ವಲ್ಪ ನಾವು ಕಾಯಿ ಹರಿಯೋದು ಒಂದು 4 ದಿನ ಹೆಚ್ಚು ಕಡಿಮೆ ಆದರೂ ಕಲರ್ ಉಳ್ಕೊಂಡಿರ್ತದೆ. ಜಾಸ್ತಿ ಬಿಸಿಲಿಗೆ ಏನಾಗಿಬಿಡ್ತದೆ, ಕೆಂಪು ವರ್ಣಕ್ಕೆ ತಿರುಗ್ತಿರ್ತದೆ ನೋಡಿರಿ. ಆ ಕೆಂಪು ವರ್ಣಕ್ಕೆ ತಿರುಗಲಾರಂಗೂ ನೋಡ್ಕೊತದೆ. ಆಮೇಲೆ ಮುಂದೆ ಕಲರ್, ಈಗ ನಾವು ಶೆಡ್ನಾಗ ಹಾಕಿರ್ತೇವಲ್ಲ ರೀ, ಒಂದು ವೇಳೆಗೆ ನಾವು 10 ದಿವಸ 11 ದಿವ್ಸಿಗೆ ನಾವು ಗಂಧಕದ ಹೊಗೆ ಕುಡಿತೀವಿ ರೀ, ಬೆಟ್ಟಿಗೆ ಮಾಡ್ತಿರ್ತೀವಲ್ಲ ರೀ ಗಂಧಕದ ಹೊಗಿದು. ಆ ಟೈಮಿನ ತನಕ ಕಲರ್ ಹಾಳಾರಂಗೆ ಉಳ್ಕೋಬೇಕು ರೀ. ನಾವು ಏನದ, ಇವತ್ತು ನಾವು ಕಾಯಿ ಕಟ್ ಮಾಡ್ತೀವಿ, ನಮಗೆ ಸಂಜೆ ಮುಂದೆ ಹಾಕೋದು ಆಗಿರಂಗಿಲ್ಲ. ಇವತ್ತು ನಾಳೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರ್ತೀವಿ, ಅದಕ್ಕೆ ಮಾಲ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ. ಆ ಟೈಮ್ದಾಗೂ ಅದ್ರಾಗ ನಮಗೆ ಕಲರ್ ಕಳ್ಕೊಂಡಿರಬಾರ್ದು, ಅದರ ಸೈನಿಂಗ ಕ್ವಾಲಿಟಿನೂ ಕಳ್ಕೊಂಡಿರಬಾರ್ದು. ಅದಕ್ಕೋಸ್ಕರ ಇದು ಲಿಕ್ವಿಡ್ ಸಲ್ಫರ್. ಈ ಲಿಕ್ವಿಡ್ ಸಲ್ಫರ 100 ಲೀಟ್ರ್ ನೀರಿಗೆ 200 ml ರೀ, ಅದೇನು ಜಾಸ್ತಿ ಇಲ್ಲ. ಆಮೇಲೆ 05234 ಅದನ್ನು 200 ಗ್ರಾಮ ಅಥವಾ 250 ಗ್ರಾಮ್ ಹಾಕ್ಕೊಂಡ್ರು ನಡೀತದೆ. ಈ ರೀತಿ ಹಾಕಿ ನಾವು ಸ್ಪ್ರೇ ಮಾಡ್ಕೊಂಡು ಬಿಟ್ಟೇವು ಅಂದ್ರೆ 100 ದಿನ ಗಡಿ ದಾಟಿ ಬಿಟ್ಟೇವು ನಾವು. ಇದು 90 ಅಥವಾ 99ನೇ ದಿವಸ ಇಲ್ಲ 100 ದಿವ್ಸಿಗೆ ಇದೊಂದು ಕೈ ಸ್ಪ್ರೇ ತೊಗೊಂಡ್ಬಿಟ್ಟೇವು ಅಂದ್ರೆ 100 ದಿನ ಗಡಿ ದಾಟಿದೇವು ರೀ. ಇನ್ನು ಮುಂದೆ ಏನದ, ಒಂದು ಸ್ವಲ್ಪ ಶುಗರ್ ಸಲುವಾಗಿ ಇನ್ನು ಇಲ್ಲಿ ತನಕ ನಾವು ಶುಗರ್ ಸಲುವಾಗಿ ಯಾವುದೇ ಮಾಡಿಲ್ಲ ರೀ. ಕೆಳಗೆ ಡ್ರಿಪ್ನಾಗ ಅದೊಂದು ಬೇರೆ ಸೊಲ್ಯೂಷನ್, ಅದು ಬೇರೆ ಅದ್ರ ಜೊತೆ ಒಂದು ವಿಡಿಯೋ ಮಾಡಿರ್ತೀನಿ ರೀ ಅದರದ್ದು. ಈಗ ಇದು ಮ್ಯಾಲೆ ಸ್ಪ್ರೇ ಮಾಡ್ಕೊಳ್ಳುವಂಥ ಇದೊಂದು ಸೊಲ್ಯೂಷನ್ ರೀ ನಮ್ಗೆ. ಈಗ ಇನ್ನೊಂದು ವಿಷಯ ಹೇಳ್ತೀನಿ ರೀ ನಿಮ್ಗೆ. 90ನೇ ದಿನ ಹಿಡ್ಕೊಂಡು 96, 97ನೇ ದಿವ್ಸಿಗೆ ಒಂದು ಹೋದ ವರ್ಷ ಔಷಧ ಹೊಡ್ಕೊಂಡಿವಿ ರೀ ನಾವು ಮಮ್ಮಿ ಸಲುವಾಗಿ, ಮಮ್ಮಿ ಫೆಷಲ್. ಅದ್ರ ಜೊತೆ ಇನ್ನೊಂದು ಔಷಧ ಅದ ರೀ. ಅದು ಹೊಡ್ಕೋಬೇಕಂದ್ರೆ ನಾವು ಸ್ವಲ್ಪ ಡ್ರಿಪ್ ಒಳಗೆ ಒಂದು ಕೆಲಸ ಮಾಡ್ಕೊಂಡು ಅದು ಮ್ಯಾಲೆ ಹೊಡ್ಕೊಂಡೇವು ಅಂದ್ರೆ ಕರೆಕ್ಟಾಗಿ ಕೆಲಸ ಆಗ್ತದೆ ರೀ. ಡ್ರಿಪ್ನಾಗ ಬಿಡುವಂಥ ಗೊಬ್ಬರ, ಇದು ಮ್ಯಾಲೆ ಸ್ಪ್ರೇ ಮಾಡುವಂಥ ಮಮ್ಮಿ ಫೆಷಲ್, ಅದ್ರ ಜೊತೆ ಇನ್ನೊಂದು ಔಷಧ ಅದ, ಅದನ್ನು ಸೇರಿಸಿ ನಾವೇನು ಹೊಡೆದೇವು ಅಂದ್ರೆ ನಮಗೆ ಮಮ್ಮಿ ಆಗುವಂಥ ಲಕ್ಷಣಗಳೇ ಕಡಿಮೆ ಮಾಡಿಬಿಡ್ತದೆ ರೀ. ಮಮ್ಮಿನೇ ಆಗೋದಿಲ್ಲ ರೀ. ನಾವು ಅದಕ್ಕೋಸ್ಕರ ಆ ಕೆಲಸ ಮಾಡೋಮಂತ. ಅದು ಕೆಲಸ ಮಾಡ್ಬೇಕಂದ್ರೆ ಅದೊಂದು ಈ ವಿಡಿಯೋದಾಗ ಹೇಳ್ಕೊತ್ಕೋತಂದ್ರೆ ಬಕ್ಕಳ ಆಗ್ತದೆ ರೀ ಈ ವಿಡಿಯೋ ಇಲ್ಲಿಗೆ ಮುಗಿಸೋಮಂತ್ರಿ. ಇಷ್ಟಾಗಿ ಈ ಕರೆಕ್ಟಾಗಿ ಇಟ್ಟು ಕೆಲಸ ಮಾಡ್ಕೊಂಡು ಬಿಟ್ಟೇವೆ ಅಂದ್ರೆ 100 ದಿನ ಮುಗೀತು ರೀ. ಮುಂದೆ ಇನ್ನೇನದ 4 ಬೇಡ 5 ಸ್ಪ್ರೇ 115 ದಿವ್ಸಿಗೆ ಎಂಡ್ ಮಾಡಿಬಿಡಮಂತ್ರಿ. ಅಲ್ಲಿಗೆ ಔಷಧಗಳು ಕ್ಲೋಸ್ ಮಾಡಿಬಿಡಮು. ಇನ್ನೇನದು ಸ್ವಲ್ಪ ಮಟ್ಟಿಗೆ ಕಡಿಮೆ ಖರ್ಚಿದ್ದಂಥ ಕೆಲವೊಂದು ಶುಗರ್ ಬರುವಂಥ ಮತ್ತು ಕಲರ್ ಬರುವಂಥ ಔಷಧಗಳನ್ನು ಹೊಡ್ಕೊಂಡು ಮುಂದೆ ನಾವು ಇಲ್ಲಿಗೆ ಔಷಧನ 115 ದಿವಸ ಕ್ಲೋಸ್ ಮಾಡಮಂತ. ಈ ವಿಡಿಯೋ ಇಲ್ಲಿಗೆ ಮುಗಿಸಮ್ರಿ. ನಮಸ್ಕಾರ.